ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳ ಬಳಕೆ ಬಗ್ಗೆ ದಶಕದಿಂದ ಜಾಗೃತಿ ಮೂಡಿಸ್ತಾ ಬರಲಾಗ್ತಾ ಇದೆ. ಪಿಒಪಿ ಮೂರ್ತಿಗಳ ಬಳಕೆ ವಿರೋಧಿಸಿ ಮೂರ್ತಿ ತಯಾರಕರು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಕೂಡ ಮಾಡಿದ್ದಾರೆ. ಇದೀಗ ಮಣ್ಣಿನ ಗಣೇಶನ ಮೂರ್ತಿಗೆ ಡಿಮ್ಯಾಂಡ್ ಕೂಡ ಹೆಚ್ಚಾಗಿದೆ. ರಾಜ್ಯಾದ್ಯಂತ ಗೌರಿ ಗಣೇಶ ಹಬ್ಬದ ಸಂಭ್ರಮ. ಗದಗ, ಚಿತ್ರದುರ್ಗದಲ್ಲಿ ಪರಿಸರ ಸ್ನೇಹಿ ಗಣೇಶ. ಇಂದು ನಾಡಿನೆಲ್ಲೆಡೆ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಅದರಲ್ಲೂ ಗದಗ ಹಾಗೂ ಚಿತ್ರದುರ್ಗ ಜಿಲ್ಲೆಯಲ್ಲಿ ಪರಿಸರ ಸ್ನೇಹಿ ಗಣೇಶನಿಗೆ ಬೇಡಿಕೆ ಹೆಚ್ಚಾಗಿದೆ. ಗದಗ, ಬೆಟಗೇರಿ ಸೇರಿದಂತೆ ಧಾರವಾಡ, ಹಾವೇರಿ ಜಿಲ್ಲೆಯಿಂದ ಆಗಮಿಸುತ್ತಿರುವಂತಹ ಕಲಾವಿದರು ತಾವು ತಯಾರಿಸಿದಂತಹ ಮಣ್ಣಿನ ಗಣಪತಿಗಳನ್ನ ನಗರದ ವಿವೇಕಾನಂದ ಸಭಾಭವನದಲ್ಲಿ ಮೂರ್ತಿ ಮಾರಾಟ ಮಾಡುತ್ತಿದ್ದಾರೆ. ಪರಿಸರ ಸ್ನೇಹಿ ಮೂರ್ತಿ ತಯಾರಕರ ಸಂಘದಿಂದ ಕಳೆದ 10 ವರ್ಷದಿಂದ ಒಂದೇ ಸೂರಿನಡಿ ಗಣೇಶ ವಿಗ್ರಹ ಮಾರಾಟಕ್ಕೆ ಅವಕಾಶ ಮಾಡಿಕೊಡಲಾಗುತ್ತಿದೆ. 10 ವರ್ಷಗಳ ಹಿಂದೆ ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ವಿರುದ್ಧ ಹೋರಾಟ ಮಾಡಿದ ಯಾವ್ದಾದ್ರು ಜಿಲ್ಲೆ ಅಂತಂದ್ರೆ ನಮ್ಮ ಗದಗ ಜಿಲ್ಲೆನೇ ಫಸ್ಟ್. ಯಾಕಂದ್ರೆ ಕಲಾವಿದರು ಎಲ್ಲರೂ ಸೇರಿಕೊಂಡು ಈ ಪ್ಲಾಸ್ಟರ್ ಹಾವಳಿಗೆ ನಮ್ಮೆಲ್ಲ ಮಣ್ಣಿನ ಗಣೇಶ ಮೂರ್ತಿ ತಯಾರಕರು ಸಾಕಷ್ಟು ಸಂಕಷ್ಟಕ್ಕೀಡಾಗಿದ್ರು. ಯಾಕಪ್ಪ ಅಂತಂದ್ರೆ ಇಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶ ವಿಗ್ರಹಗಳನ್ನು ಮಾರಾಟಕ್ಕೆ ಮುಂದಾಗಿದ್ರು. ಇದನ್ನ ನಮ್ಮ ಕಲಾವಿದರು ಸಂಕಷ್ಟಕ್ಕೀಡಾಗಿದ್ದನ್ನ ನಾವು ನೋಡಿಕೊಂಡು ಒಂದು ಸಂಘಟನೆ ಮಾಡಿಕೊಂಡು ಜಿಲ್ಲಾದ್ಯಂತ ಪರಿಸರ ಸ್ನೇಹಿ ಗಣೇಶ ಮೂರ್ತಿ ಬೇಕು ಅಂತಂದೇಳಿ ಗದಗ್ನಲ್ಲೇ ಪ್ರಪ್ರಥಮ ಹೋರಾಟ ಮಾಡಿದ್ವಿ. ಅದನ್ನ ಇಡೀ ರಾಜ್ಯಕ್ಕೆ ಮಾದರಿ ಆಯಿತು ಗದಗ. ಆಮೇಲೆ ನೋಡ್ರಿ, ಒಂದೇ ಸೂರ್ಯನ ಗಣೇಶ ವಿಗ್ರಹಗಳ ಮಾರಾಟ ನಿಮ್ಗೆ ಎಲ್ಲೂ ಕಾಣಿಸಿಗಲ್ಲ, ಇದು ಗದಗ್ನಲ್ಲಿ ಮಾತ್ರ ಸಿಗ್ತಾ ಇದೆ. ಸುಮಾರು 20 ಮಳಿಗೆಯಲ್ಲಿ ವಿವಿಧ ಕಡೆಯಿಂದ ಆಗಮಿಸಿದಂತಹ ಕಲಾವಿದರು ಗಣೇಶ ಮೂರ್ತಿಗಳನ್ನ ಮಾರಾಟಕ್ಕಿಟ್ಟಿದ್ದಾರೆ. 200 ರೂಪಾಯಿಯಿಂದ 10,000 ರೂಪಾಯಿವರೆಗೆ ಗಣೇಶ ಮೂರ್ತಿಗಳನ್ನ ಮಾರಾಟ ಮಾಡುತ್ತಿದ್ದಾರೆ. ಇಲ್ಲಿ ಎಲ್ಲಾ ತರದ ಗಣಪತಿ ಡಿಸ್ಪ್ಲೇ ನಲ್ಲಿ ಇಟ್ಟಿರ್ತಾರೆ. ಧಾರವಾಡ ಗಣಪತಿ, ಕಿತ್ತೂರು ಗಣಪತಿ, ಲಕ್ಷ್ಮೇಶ್ವರ ಗಣಪತಿ, ಬೇರೆ ಬೇರೆ ತರದ ಎಲ್ಲ ಬಹಳ ಚೆನ್ನಾದ ಗಣಪತಿಯನ್ನ ತೀಡಿ ಇಟ್ಟಿರ್ತಾರೆ. ಇಲ್ಲಿ ನಾವು ಅದರಲ್ಲಿ ಯಾವ್ದು ನಮಗೆ ಚಲೋ ಅನಿಸ್ತತಿ ಅದನ್ನ ಸೆಲೆಕ್ಟ್ ಮಾಡಿ ಬುಕಿಂಗ್ ಮಾಡಿ ಹೋಗಿರ್ತೇವಿ. ಇಲ್ಲೇ ರೇಟ್ ಬಂದು ನಾವು ಲಾಸ್ಟ್ ಇಯರ್ 750 ಮಟ ಹಿಂಗ್ ರೇಟ್ ಬುಕಿಂಗ್ ಮಾಡಿ ಹೋಗಿದ್ವಿ. ಈ ಸಲ 100 ಇಲ್ಲ 200 ಡಿಫರೆನ್ಸ್ ಇರಬಹುದು. ಯಾಕಂದ್ರೆ ಎಲ್ಲಾ ಎಲ್ಲಾ ಬೆಲೆ ಏರಿಕೆ ಆದಂಗ ಇದ್ರದ್ದು ಆಬ್ವಿಯಸ್ಲಿ ಆಗಿರುತ್ತೆ. ಅಫೋರ್ಡ್ ಮಾಡ್ಲಾರ್ದಷ್ಟಂತೂ ಇರಂಗಿಲ್ಲ. ಯಾಕಂದ್ರೆ ವರ್ಷ ಮಂಗಳ ಗಣಪತಿಗೆ ನಾವು ಕರ್ಕೊಂಡ್ ಬರ್ತೀವಿ. ಅವನೇ ವಿಘ್ನ ವಿನಾಶಕ. ಅವನಿಗೆ ನಾವು ಸೆಲೆಕ್ಟ್ ಮಾಡಿ ತಗೊಂಡು ಹೋದ್ರೆ ನಮ್ದು ಎಲ್ಲಾ ಕಾರ್ಯಗಳು ಶುಭ ಆಗುತ್ತವೆ. ಇನ್ನು ಕೋಟೆನಾಡು, ಚಿತ್ರದುರ್ಗದಲ್ಲೂ ಕೂಡ ಗಣಪನ ಹಬ್ಬಕ್ಕೆ ಭರ್ಜರಿಯಾಗಿ ಆಚರಿಸಲಾಗುತ್ತಿದೆ. ಚಿತ್ರದುರ್ಗ ಜಿಲ್ಲಾಡಳಿತ ಪಿಒಪಿ ಗಣಪತಿ ತಯಾರಿಕೆಗೆ ಬ್ರೇಕ್ ಹಾಕಿದೆ. ಹಾಗಾಗಿ ಕೋಟೆನಾಡು, ಚಿತ್ರದುರ್ಗದಲ್ಲಿ ಪರಿಸರ ಸ್ನೇಹಿ ಗಣಪತಿ ಮೂರ್ತಿಗೆ ಬೇಡಿಕೆ ಹೆಚ್ಚಿದೆ. ಕಳೆದ ವರ್ಷಕ್ಕಿಂತಲೂ ಈ ಬಾರಿ ಮಣ್ಣಿನ ಪರಿಸರ ಸ್ನೇಹಿ ಗಣಪತಿ ಮಾಡಿಸಲು ಯುವ ಸಮೂಹ ಮುಂದಾಗಿದೆ. ಈ ಸಲ ದರ್ಬಾರ್ ಮೇಲ್ಗಡೆ ಮತ್ತೆ ನಂದಿ ಮೇಲ್ಗಡೆ ಮತ್ತೆ ಎಲ್ಲಾ ಗಣೇಶಗಳಿಗೂ ಮತ್ತೆ ಹಿಂದಗಡೆ ಹುಡುಗರು ಜಾಸ್ತಿ ಬೇಡಿಕೆ ಇರೋದಂದ್ರೆ ಹಿಂದಗಡೆ ಆರ್ಚ್ಗಳು, ಫೈಬರ್ ಆರ್ಚ್ಗಳು ಮಾಡಿದೀವಿ. ಮತ್ತೆ ಎಲ್ಲಾ ಗಣೇಶಗಳಿಗೂ ಸ್ಟೋನ್ ವರ್ಕ್ ಬರುತ್ತೆ. ಎಲ್ಲಾ ಸ್ಟೋನ್ ವರ್ಕ್ಗಳು ಗ್ರ್ಯಾಂಡ್ ಅಲ್ಲಿ ಕೇಳ್ತಾರೆ. ಗ್ರ್ಯಾಂಡ್ ಅಲ್ಲಿ ಬೇಕಂದ್ರೆ ಗ್ರ್ಯಾಂಡ್ ಅಲ್ಲಿ ಮಾಡ್ಕೊಡ್ತೀವಿ. ಸ್ಟೋನ್ ವರ್ಕ್ ಮಾಡ್ತಿದೀವಿ. ಈ ಬಾರಿ ಗಣೇಶ ಹಬ್ಬದಲ್ಲಿ ಪರಿಸರ ಸ್ನೇಹಿ ಗಣಪ ರಾರಾಜಿಸ್ತಾ ಇದ್ದಾನೆ. ಸರ್ಕಾರ ಹಾಗೂ ಜಿಲ್ಲಾಡಳಿತದ ಕಟ್ಟುನಿಟ್ಟಿನ ಆದೇಶ ಪಿಒಪಿ ಗಣೇಶ ಮೂರ್ತಿ ತಯಾರಿಕೆಗೆ ಬ್ರೇಕ್ ಹಾಕಿದ್ದು ಪರಿಸರ ಮಾಲಿನ್ಯ ತಡೆಯುವ ಉದ್ದೇಶ ಈಡೇರಿದೆ. ಮಂಜುನಾಥ್ ಪತ್ತಾರ್ ಜೊತೆ ವೀರೇಶವಿ, ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ. ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳ ಬಳಕೆ ಬಗ್ಗೆ ದಶಕದಿಂದ ಜಾಗೃತಿ ಮೂಡಿಸ್ತಾ ಬರಲಾಗ್ತಾ ಇದೆ. ಪಿಒಪಿ ಮೂರ್ತಿಗಳ ಬಳಕೆ ವಿರೋಧಿಸಿ ಮೂರ್ತಿ ತಯಾರಕರು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಕೂಡ ಮಾಡಿದ್ದಾರೆ. ಇದೀಗ ಮಣ್ಣಿನ ಗಣೇಶನ ಮೂರ್ತಿಗೆ ಡಿಮ್ಯಾಂಡ್ ಕೂಡ ಹೆಚ್ಚಾಗಿದೆ. ರಾಜ್ಯಾದ್ಯಂತ ಗೌರಿ ಗಣೇಶ ಹಬ್ಬದ ಸಂಭ್ರಮ. ಗದಗ, ಚಿತ್ರದುರ್ಗದಲ್ಲಿ ಪರಿಸರ ಸ್ನೇಹಿ ಗಣೇಶ. ಇಂದು ನಾಡಿನೆಲ್ಲೆಡೆ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಅದರಲ್ಲೂ ಗದಗ ಹಾಗೂ ಚಿತ್ರದುರ್ಗ ಜಿಲ್ಲೆಯಲ್ಲಿ ಪರಿಸರ ಸ್ನೇಹಿ ಗಣೇಶನಿಗೆ ಬೇಡಿಕೆ ಹೆಚ್ಚಾಗಿದೆ. ಗದಗ, ಬೆಟಗೇರಿ ಸೇರಿದಂತೆ ಧಾರವಾಡ, ಹಾವೇರಿ ಜಿಲ್ಲೆಯಿಂದ ಆಗಮಿಸುತ್ತಿರುವಂತಹ ಕಲಾವಿದರು ತಾವು ತಯಾರಿಸಿದಂತಹ ಮಣ್ಣಿನ ಗಣಪತಿಗಳನ್ನ ನಗರದ ವಿವೇಕಾನಂದ ಸಭಾಭವನದಲ್ಲಿ ಮೂರ್ತಿ ಮಾರಾಟ ಮಾಡುತ್ತಿದ್ದಾರೆ. ಪರಿಸರ ಸ್ನೇಹಿ ಮೂರ್ತಿ ತಯಾರಕರ ಸಂಘದಿಂದ ಕಳೆದ 10 ವರ್ಷದಿಂದ ಒಂದೇ ಸೂರಿನಡಿ ಗಣೇಶ ವಿಗ್ರಹ ಮಾರಾಟಕ್ಕೆ ಅವಕಾಶ ಮಾಡಿಕೊಡಲಾಗುತ್ತಿದೆ. 10 ವರ್ಷಗಳ ಹಿಂದೆ ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ವಿರುದ್ಧ ಹೋರಾಟ ಮಾಡಿದ ಯಾವ್ದಾದ್ರು ಜಿಲ್ಲೆ ಅಂತಂದ್ರೆ ನಮ್ಮ ಗದಗ ಜಿಲ್ಲೆನೇ ಫಸ್ಟ್. ಯಾಕಂದ್ರೆ ಕಲಾವಿದರು ಎಲ್ಲರೂ ಸೇರಿಕೊಂಡು ಈ ಪ್ಲಾಸ್ಟರ್ ಹಾವಳಿಗೆ ನಮ್ಮೆಲ್ಲ ಮಣ್ಣಿನ ಗಣೇಶ ಮೂರ್ತಿ ತಯಾರಕರು ಸಾಕಷ್ಟು ಸಂಕಷ್ಟಕ್ಕೀಡಾಗಿದ್ರು.
ಯಾಕಪ್ಪ ಅಂತಂದ್ರೆ ಇಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶ ವಿಗ್ರಹಗಳನ್ನು ಮಾರಾಟಕ್ಕೆ ಮುಂದಾಗಿದ್ರು. ಇದನ್ನ ನಮ್ಮ ಕಲಾವಿದರು ಸಂಕಷ್ಟಕ್ಕೀಡಾಗಿದ್ದನ್ನ ನಾವು ನೋಡಿಕೊಂಡು ಒಂದು ಸಂಘಟನೆ ಮಾಡಿಕೊಂಡು ಜಿಲ್ಲಾದ್ಯಂತ ಪರಿಸರ ಸ್ನೇಹಿ ಗಣೇಶ ಮೂರ್ತಿ ಬೇಕು ಅಂತಂದೇಳಿ ಗದಗ್ನಲ್ಲಿ ಪ್ರಪ್ರಥಮ ಹೋರಾಟ ಮಾಡಿದ್ವಿ. ಅದನ್ನ ಇಡೀ ರಾಜ್ಯಕ್ಕೆ ಮಾದರಿ ಆಯಿತು ಗದಗ್. ಆಮೇಲೆ ನೋಡ್ರಿ, ಒಂದೇ ಸೂರ್ಯನ ಗಣೇಶ ವಿಗ್ರಹಗಳ ಮಾರಾಟ ನಿಮ್ಗೆ ಎಲ್ಲೂ ಕಾಣಿಸಿಗಲ್ಲ, ಇದು ಗದಗ್ನಲ್ಲಿ ಮಾತ್ರ ಸಿಗ್ತಾ ಇದೆ. ಸುಮಾರು 20 ಮಳಿಗೆಯಲ್ಲಿ ವಿವಿಧ ಕಡೆಯಿಂದ ಆಗಮಿಸಿದಂತಹ ಕಲಾವಿದರು ಗಣೇಶ ಮೂರ್ತಿಗಳನ್ನ ಮಾರಾಟಕ್ಕಿಟ್ಟಿದ್ದಾರೆ. 200 ರೂಪಾಯಿಯಿಂದ 10,000 ರೂಪಾಯಿವರೆಗೆ ಗಣೇಶ ಮೂರ್ತಿಗಳನ್ನ ಮಾರಾಟ ಮಾಡುತ್ತಿದ್ದಾರೆ. ಇಲ್ಲಿ ಎಲ್ಲಾ ತರದ ಗಣಪತಿ ಡಿಸ್ಪ್ಲೇನಲ್ಲಿ ಇಟ್ಟಿರ್ತಾರೆ. ಧಾರವಾಡ ಗಣಪತಿ, ಕಿತ್ತೂರು ಗಣಪತಿ, ಲಕ್ಷ್ಮೇಶ್ವರ ಗಣಪತಿ, ಬೇರೆ ಬೇರೆ ತರದ ಎಲ್ಲ ಬಹಳ ಚೆನ್ನಾದ ಗಣಪತಿಯನ್ನ ತೀಡಿ ಇಟ್ಟಿರ್ತಾರೆ. ಇಲ್ಲಿ ನಾವು ಅದರಲ್ಲಿ ಯಾವ್ದು ನಮಗೆ ಚಲೋ ಅನಿಸ್ತತಿ ಅದನ್ನ ಸೆಲೆಕ್ಟ್ ಮಾಡಿ ಬುಕಿಂಗ್ ಮಾಡಿ ಹೋಗಿರ್ತೀವಿ. ಇಲ್ಲೇ ರೇಟ್ ಬಂದು ನಾವು ಲಾಸ್ಟ್ ಇಯರ್ 750 ಮಟ ಹಿಂಗ್ ರೇಟ್ ಬುಕಿಂಗ್ ಮಾಡಿ ಹೋಗಿದ್ವಿ. ಈ ಸಲ 100 ಇಲ್ಲ 200 ಡಿಫರೆನ್ಸ್ ಇರಬಹುದು. ಯಾಕಂದ್ರೆ ಎಲ್ಲಾ ಬೇರಿಕೆ ಎಲ್ಲಾ ಬೆಲೆ ಏರಿಕೆ ಆದಂಗ ಇದ್ರದ್ದು ಆಬ್ವಿಯಸ್ಲಿ ಆಗಿರುತ್ತೆ. ಅಫೋರ್ಡ್ ಮಾಡ್ಲಾರ್ದಷ್ಟಂತೂ ಇರಂಗಿಲ್ಲ. ಯಾಕಂದ್ರೆ ವರ್ಷ ಮಂಗಳ ಗಣಪತಿಗೆ ನಾವು ಕರ್ಕೊಂಡ್ ಬರ್ತೀವಿ, ಅವನೇ ವಿಘ್ನ ವಿನಾಶಕ. ಅವನಿಗೆ ನಾವು ಸೆಲೆಕ್ಟ್ ಮಾಡಿ ತಗೊಂಡು ಹೋದ್ರೆ ನಮ್ದು ಎಲ್ಲಾ ಕಾರ್ಯಗಳು ಶುಭ ಆಗುತ್ತವೆ. ಇನ್ನು ಕೋಟೆನಾಡು ಚಿತ್ರದುರ್ಗದಲ್ಲೂ ಕೂಡ ಗಣಪನ ಹಬ್ಬಕ್ಕೆ ಭರ್ಜರಿಯಾಗಿ ಆಚರಿಸಲಾಗುತ್ತಿದೆ. ಚಿತ್ರದುರ್ಗ ಜಿಲ್ಲಾಡಳಿತ ಪಿಒಪಿ ಗಣಪತಿ ತಯಾರಿಕೆಗೆ ಬ್ರೇಕ್ ಹಾಕಿದೆ. ಹಾಗಾಗಿ ಕೋಟೆನಾಡು ಚಿತ್ರದುರ್ಗದಲ್ಲಿ ಪರಿಸರ ಸ್ನೇಹಿ ಗಣಪತಿ ಮೂರ್ತಿಗೆ ಬೇಡಿಕೆ ಹೆಚ್ಚಿದೆ. ಕಳೆದ ವರ್ಷಕ್ಕಿಂತಲೂ ಈ ಬಾರಿ ಮಣ್ಣಿನ ಪರಿಸರ ಸ್ನೇಹಿ ಗಣಪತಿ ಮಾಡಿಸಲು ಯುವ ಸಮೂಹ ಮುಂದಾಗಿದೆ. ಈ ಸಲ ದರ್ಬಾರ್ ಮೇಲ್ಗಡೆ ಮತ್ತೆ ನಂದಿ ಮೇಲ್ಗಡೆ ಮತ್ತೆ ಎಲ್ಲಾ ಗಣೇಶಗಳಿಗೂ ಮತ್ತೆ ಹಿಂದಗಡೆ ಹುಡುಗರು ಜಾಸ್ತಿ ಬೇಡಿಕೆ ಇರೋದಂದ್ರೆ ಹಿಂದಗಡೆ ಆರ್ಚ್ಗಳು, ಫೈಬರ್ ಆರ್ಚ್ಗಳು ಮಾಡಿದೀವಿ. ಮತ್ತೆ ಎಲ್ಲಾ ಗಣೇಶಗಳಿಗೂ ಸ್ಟೋನ್ ವರ್ಕ್ ಬರುತ್ತೆ. ಎಲ್ಲಾ ಸ್ಟೋನ್ ವರ್ಕ್ಗಳು ಗ್ರ್ಯಾಂಡ್ ಅಲ್ಲಿ ಕೇಳ್ತಾರೆ, ಗ್ರ್ಯಾಂಡ್ ಅಲ್ಲಿ ಬೇಕಂದ್ರೆ ಗ್ರ್ಯಾಂಡ್ ಅಲ್ಲಿ ಮಾಡ್ಕೊಡ್ತೀವಿ, ಸ್ಟೋನ್ ವರ್ಕ್ ಮಾಡ್ತಿದೀವಿ. ಈ ಬಾರಿ ಗಣೇಶ ಹಬ್ಬದಲ್ಲಿ ಪರಿಸರ ಸ್ನೇಹಿ ಗಣಪ ರಾರಾಜಿಸ್ತಾ ಇದ್ದಾನೆ. ಸರ್ಕಾರ ಹಾಗೂ ಜಿಲ್ಲಾಡಳಿತದ ಕಟ್ಟುನಿಟ್ಟಿನ ಆದೇಶ ಪಿಒಪಿ ಗಣೇಶ ಮೂರ್ತಿ ತಯಾರಿಕೆಗೆ ಬ್ರೇಕ್ ಹಾಕಿದ್ದು ಪರಿಸರ ಮಾಲಿನ್ಯ ತಡೆಯುವ ಉದ್ದೇಶ ಈಡೇರಲಿದೆ. ಮಂಜುನಾಥ್ ಪತ್ತಾರ್ ಜೊತೆ ವೀರೇಶ್ ವಿ, ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ. ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳ ಬಳಕೆ ಬಗ್ಗೆ ದಶಕದಿಂದ ಜಾಗೃತಿ ಮೂಡಿಸ್ತಾ ಬರಲಾಗ್ತಾ ಇದೆ. ಪಿಒಪಿ ಮೂರ್ತಿಗಳ ಬಳಕೆ ವಿರೋಧಿಸಿ ಮೂರ್ತಿ ತಯಾರಕರು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಕೂಡ ಮಾಡಿದ್ದಾರೆ. ಇದೀಗ ಮಣ್ಣಿನ ಗಣೇಶನ ಮೂರ್ತಿಗೆ ಡಿಮ್ಯಾಂಡ್ ಕೂಡ ಹೆಚ್ಚಾಗಿದೆ. ರಾಜ್ಯಾದ್ಯಂತ ಗೌರಿ ಗಣೇಶ ಹಬ್ಬದ ಸಂಭ್ರಮ. ಗದಗ್, ಚಿತ್ರದುರ್ಗದಲ್ಲಿ ಪರಿಸರ ಸ್ನೇಹಿ ಗಣೇಶ. ಇಂದು ನಾಡಿನೆಲ್ಲೆಡೆ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಅದರಲ್ಲೂ ಗದಗ್ ಹಾಗೂ ಚಿತ್ರದುರ್ಗ ಜಿಲ್ಲೆಯಲ್ಲಿ ಪರಿಸರ ಸ್ನೇಹಿ ಗಣೇಶನಿಗೆ ಬೇಡಿಕೆ ಹೆಚ್ಚಾಗಿದೆ. ಗದಗ ಬೆಟಗೇರಿ ಸೇರಿದಂತೆ ಧಾರವಾಡ, ಹಾವೇರಿ ಜಿಲ್ಲೆಯಿಂದ ಆಗಮಿಸ್ತಾ ಇರುವಂತಹ ಕಲಾವಿದರು ತಾವು ತಯಾರಿಸಿದಂತಹ ಮಣ್ಣಿನ ಗಣಪತಿಗಳನ್ನ ನಗರದ ವಿವೇಕಾನಂದ ಸಭಾಭವನದಲ್ಲಿ ಮೂರ್ತಿ ಮಾರಾಟ ಮಾಡುತ್ತಿದ್ದಾರೆ. ಪರಿಸರ ಸ್ನೇಹಿ ಮೂರ್ತಿ ತಯಾರಕರ ಸಂಘದಿಂದ ಕಳೆದ 10 ವರ್ಷದಿಂದ ಒಂದೇ ಸೂರಿನಡಿ ಗಣೇಶ ವಿಗ್ರಹ ಮಾರಾಟಕ್ಕೆ ಅವಕಾಶ ಮಾಡಿಕೊಡಲಾಗುತ್ತಿದೆ. 10 ವರ್ಷಗಳ ಹಿಂದೆ ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ವಿರುದ್ಧ ಹೋರಾಟ ಮಾಡಿದ ಯಾವ್ದಾದ್ರು ಜಿಲ್ಲೆ ಅಂತಂದ್ರೆ ನಮ್ಮ ಗದಗ ಜಿಲ್ಲೆನೇ ಫಸ್ಟ್. ಯಾಕಂದ್ರೆ ಕಲಾವಿದರು ಎಲ್ಲರೂ ಸೇರಿಕೊಂಡು ಈ ಪ್ಲಾಸ್ಟರ್ ಹಾವಳಿಗೆ ನಮ್ಮೆಲ್ಲ ಮಣ್ಣಿನ ಗಣೇಶ ಮೂರ್ತಿ ತಯಾರಕರು ಸಾಕಷ್ಟು ಸಂಕಷ್ಟಕ್ಕೀಡಾಗಿದ್ರು. ಯಾಕಪ್ಪ ಅಂತಂದ್ರೆ ಇಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶ ವಿಗ್ರಹಗಳನ್ನು ಮಾರಾಟಕ್ಕೆ ಮುಂದಾಗಿದ್ರು. ಇದನ್ನ ನಮ್ಮ ಕಲಾವಿದರು ಸಂಕಷ್ಟಕ್ಕೀಡಾಗಿದ್ದನ್ನ ನಾವು ನೋಡಿಕೊಂಡು ಒಂದು ಸಂಘಟನೆ ಮಾಡಿಕೊಂಡು ಜಿಲ್ಲಾದ್ಯಂತ ಪರಿಸರ ಸ್ನೇಹಿ ಗಣೇಶ ಮೂರ್ತಿ ಬೇಕು ಅಂತಂದೇಳಿ ಗದಗ್ನಲ್ಲಿ ಪ್ರಪ್ರಥಮ ಹೋರಾಟ ಮಾಡಿದ್ವಿ. ಅದನ್ನ ಇಡೀ ರಾಜ್ಯಕ್ಕೆ ಮಾದರಿ ಆಯಿತು ಗದಗ್. ಆಮೇಲೆ ನೋಡ್ರಿ, ಒಂದೇ ಸೂರ್ಯನ ಗಣೇಶ ವಿಗ್ರಹಗಳ ಮಾರಾಟ ನಿಮ್ಗೆ ಎಲ್ಲೂ ಕಾಣಿಸಿಗಲ್ಲ, ಇದು ಗದಗ್ನಲ್ಲಿ ಮಾತ್ರ ಸಿಗ್ತಾ ಇದೆ. ಸುಮಾರು 20 ಮಳಿಗೆಯಲ್ಲಿ ವಿವಿಧ ಕಡೆಯಿಂದ ಆಗಮಿಸಿದಂತಹ ಕಲಾವಿದರು ಗಣೇಶ ಮೂರ್ತಿಗಳನ್ನ ಮಾರಾಟಕ್ಕಿಟ್ಟಿದ್ದಾರೆ. 200 ರೂಪಾಯಿಯಿಂದ 10,000 ರೂಪಾಯಿವರೆಗೆ ಗಣೇಶ ಮೂರ್ತಿಗಳನ್ನ ಮಾರಾಟ ಮಾಡುತ್ತಿದ್ದಾರೆ. ಇಲ್ಲಿ ಎಲ್ಲಾ ತರದ ಗಣಪತಿ ಡಿಸ್ಪ್ಲೇನಲ್ಲಿ ಇಟ್ಟಿರ್ತಾರೆ. ಧಾರವಾಡ ಗಣಪತಿ, ಕಿತ್ತೂರು ಗಣಪತಿ, ಲಕ್ಷ್ಮೇಶ್ವರ ಗಣಪತಿ, ಬೇರೆ ಬೇರೆ ತರದ ಎಲ್ಲ ಬಹಳ ಚೆನ್ನಾದ ಗಣಪತಿಯನ್ನ ತೀಡಿ ಇಟ್ಟಿರ್ತಾರೆ. ಇಲ್ಲಿ ನಾವು ಅದರಲ್ಲಿ ಯಾವ್ದು ನಮಗೆ ಚಲೋ ಅನಿಸ್ತತಿ ಅದನ್ನ ಸೆಲೆಕ್ಟ್ ಮಾಡಿ ಬುಕಿಂಗ್ ಮಾಡಿ ಹೋಗಿರ್ತೀವಿ. ಇಲ್ಲೇ ರೇಟ್ ಬಂದು ನಾವು ಲಾಸ್ಟ್ ಇಯರ್ 750 ಮಟ ಹಿಂಗ್ ರೇಟ್ ಬುಕಿಂಗ್ ಮಾಡಿ ಹೋಗಿದ್ವಿ. ಈ ಸಲ 100 ಇಲ್ಲ 200 ಡಿಫರೆನ್ಸ್ ಇರಬಹುದು. ಯಾಕಂದ್ರೆ ಎಲ್ಲಾ ಬೇರಿಕೆ ಎಲ್ಲಾ ಬೆಲೆ ಏರಿಕೆ ಆದಂಗ ಇದ್ರದ್ದು ಆಬ್ವಿಯಸ್ಲಿ ಆಗಿರುತ್ತೆ. ಅಫೋರ್ಡ್ ಮಾಡ್ಲಾರ್ದಷ್ಟಂತೂ ಇರಂಗಿಲ್ಲ. ಯಾಕಂದ್ರೆ ವರ್ಷ ಮಂಗಳ ಗಣಪತಿಗೆ ನಾವು ಕರ್ಕೊಂಡ್ ಬರ್ತೀವಿ, ಅವನೇ ವಿಘ್ನ ವಿನಾಶಕ. ಅವನಿಗೆ ನಾವು ಸೆಲೆಕ್ಟ್ ಮಾಡಿ ತಗೊಂಡು ಹೋದ್ರೆ ನಮ್ದು ಎಲ್ಲಾ ಕಾರ್ಯಗಳು ಶುಭ ಆಗುತ್ತವೆ. ಇನ್ನು ಕೋಟೆನಾಡು ಚಿತ್ರದುರ್ಗದಲ್ಲೂ ಕೂಡ ಗಣಪನ ಹಬ್ಬಕ್ಕೆ ಭರ್ಜರಿಯಾಗಿ ಆಚರಿಸಲಾಗುತ್ತಿದೆ. ಚಿತ್ರದುರ್ಗ ಜಿಲ್ಲಾಡಳಿತ ಪಿಒಪಿ ಗಣಪತಿ ತಯಾರಿಕೆಗೆ ಬ್ರೇಕ್ ಹಾಕಿದೆ. ಹಾಗಾಗಿ ಕೋಟೆನಾಡು ಚಿತ್ರದುರ್ಗದಲ್ಲಿ ಪರಿಸರ ಸ್ನೇಹಿ ಗಣಪತಿ ಮೂರ್ತಿಗೆ ಬೇಡಿಕೆ ಹೆಚ್ಚಿದೆ.
ಕಳೆದ ವರ್ಷಕ್ಕಿಂತಲೂ ಈ ಬಾರಿ ಮಣ್ಣಿನ ಪರಿಸರ ಸ್ನೇಹಿ ಗಣಪತಿ ಮಾಡಿಸಲು ಯುವ ಸಮೂಹ ಮುಂದಾಗಿದೆ. ಈ ಸಲ ದರ್ಬಾರ್ ಮೇಲ್ಗಡೆ ಮತ್ತೆ ನಂದಿ ಮೇಲ್ಗಡೆ ಮತ್ತೆ ಎಲ್ಲಾ ಗಣೇಶಗಳಿಗೂ ಮತ್ತೆ ಹಿಂದಗಡೆ ಹುಡುಗರು ಜಾಸ್ತಿ ಬೇಡಿಕೆ ಇರೋದಂದ್ರೆ ಹಿಂದಗಡೆ ಆರ್ಚ್ಗಳು ಫೈಬರ್ ಆರ್ಚ್ಗಳು ಮಾಡಿದೀವಿ. ಮತ್ತೆ ಎಲ್ಲಾ ಗಣೇಶಗಳಿಗೂ ಸ್ಟೋನ್ ವರ್ಕ್ ಬರುತ್ತೆ. ಎಲ್ಲಾ ಸ್ಟೋನ್ ವರ್ಕ್ಗಳು ಗ್ರ್ಯಾಂಡ್ ಅಲ್ಲಿ ಕೇಳ್ತಾರೆ, ಗ್ರ್ಯಾಂಡ್ ಅಲ್ಲಿ ಬೇಕಂದ್ರೆ ಗ್ರ್ಯಾಂಡ್ ಅಲ್ಲಿ ಮಾಡ್ಕೊಡ್ತೀವಿ. ಸ್ಟೋನ್ ವರ್ಕ್ ಮಾಡ್ತಿದೀವಿ. ಈ ಬಾರಿ ಗಣೇಶ ಹಬ್ಬದಲ್ಲಿ ಪರಿಸರ ಸ್ನೇಹಿ ಗಣಪ ರಾರಾಜಿಸ್ತಾ ಇದ್ದಾನೆ. ಸರ್ಕಾರ ಹಾಗೂ ಜಿಲ್ಲಾಡಳಿತದ ಕಟ್ಟುನಿಟ್ಟಿನ ಆದೇಶ ಪಿಒಪಿ ಗಣೇಶ ಮೂರ್ತಿ ತಯಾರಿಗೆ ಬ್ರೇಕ್ ಹಾಕಿದ್ದು ಪರಿಸರ ಮಾಲಿನ್ಯ ತಡೆಯುವ ಉದ್ದೇಶ ಈಡೇರಿದೆ. ಮಂಜುನಾಥ್ ಪತ್ತಾರ್ ಜೊತೆ ವೀರೇಶ್ ವಿ, ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ.